ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದು ಕೇಳುವುದು. ಜೀವ ಜೀವರ ಭೇದ, ಜಡ ಜಡ ಜೀವ ಜಡಗಳ ಭೇದ, ಪರಮನು ಜೀವ ಜಡ ಸುವಿಲಕ್ಷಣನು ಎಂದರಿತು ನಿತ್ಯದಲ್ಲಿ. ಈ ವಿರಿಂಚಾಂಡದಲ್ಲಿ ಎಲ್ಲ ಠಾವಿನಲ್ಲಿ ತಿಳಿದು 5 ಭೇದ ಕಳೇವರದೊಳು ಅರಿತು ಅಚ್ಯುತನ ಪದವೈದು ಶೀಘ್ರದಲ್ಲಿ. ಹೀಗೆ ಹಿಂದಿನ ಪದ್ಯದಲ್ಲಿ ತಿಳಿಸಿದಂತೆ ಪಂಚಭೇದ ತಾರತಮ್ಯ ಅವಶ್ಯವಾಗಿ ತಿಳಿಯಬೇಕಾಗಿರತಕ್ಕಂಥದ್ದು ಅಂತ ಏನು ತಿಳಿದವೋ ಅದನ್ನೇ ಜಗನ್ನಾಥದಾಸರು ಮತ್ತು ನಿಖರವಾಗಿ ಈ ಪದ್ಯಗಳಲ್ಲಿ ನಮಗೆ ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ, ಸ್ಪಷ್ಟಪಡಿಸ್ತಾರೆ. ಅದನ್ನೇ ಜೀವರ ಭೇದ. ಹೀಗೆ ಜೀವರು ಬ್ರಹ್ಮಾದಿ ತೃಣಾಂತ ಅನಂತ ಜೀವರೇನಿದ್ದಾರೆ, ಈ ಜೀವರಲ್ಲಿ ಪರಸ್ಪರವಾಗಿರತಕ್ಕಂತಹ ಭೇದವನ್ನು ತಿಳಿಯಬೇಕು. ಅದೇ ರೀತಿ ಜಡ ಜಡ ಭೇದ, ಜಡದಲ್ಲಿ ಪಂಚಭೂತಗಳು, ಆಕಾಶದಲ್ಲಿ ಒಂದೇ ಗುಣ. ಮೊನ್ನೆ ದಿನ ನಾವು ನೋಡಿದಂತೆ ವಾಯುವಿನಲ್ಲಿ 2 ಗುಣ, ಸ್ಪರ್ಶ ಶಬ್ದ. ಅಗ್ನಿಯಲ್ಲಿ 3 ಗುಣ, ನೀರಿನಲ್ಲಿ 4 ಗುಣ, ಪೃಥ್ವಿಯಲ್ಲಿ 5 ಗುಣ, ಹೀಗೆಲ್ಲ ನೋಡಿದ್ದೀವಿ. ಹೀಗೆ 1 ಗುಣಗಳ ಆಕಾಶ, 5 ಗುಣಗಳ ಪೃಥ್ವಿ ಎಲ್ಲ ಒಂದೇ ಆಗುತ್ತಾ? ಇಲ್ಲ. ಹಾಗೆ ಜಡದಲ್ಲಿಯೂ ಕೂಡ ಪರಸ್ಪರ ಭೇದ ಅನ್ನತಕ್ಕಂಥದ್ದನ್ನು ತಿಳಿಯಬೇಕಾಗಿರತಕ್ಕಂಥದ್ದು ಜಡ ಜಡ ಭೇದ. ಹೀಗೆ ಇಚ್ಛಾ ಜ್ಞಾನ ಕ್ರಿಯಾ ಇದು ಚೇತನನ ಲಕ್ಷಣ. ಅವನು ಇಚ್ಛೆ ಪಡ್ತಾನೆ, ಪ್ರಯತ್ನ ಮಾಡ್ತಾನೆ, ಅವನಿಗೆ ಜ್ಞಾನ ಬರ್ತದೆ ಹೀಗೆ ಮಾಡಬೇಕು ಅಂತ. ಈ ಇಚ್ಛಾ ಜ್ಞಾನ ಕ್ರಿಯೆಗಳು ಚೇತನನಲ್ಲಿ ಉಂಟು. ಜಡದಲ್ಲಿ ಇಚ್ಛೆ ಇಲ್ಲ, ಜ್ಞಾನ ಇಲ್ಲ, ಕ್ರಿಯೆ ಇಲ್ಲ. ಆದ್ದರಿಂದ ಇಚ್ಛಾಜ್ಞಾನವುಳ್ಳ ಚೇತನನಿಗೂ ಈ 3 ಇಲ್ಲದ ಅಚೇತನನಿಗೂ ಪರಸ್ಪರ ಭೇದವನ್ನು ಚಿಂತನೆ ಮಾಡಬೇಕು. ಹೀಗೆ ಜೀವರಲ್ಲಿ ಜಡರಲ್ಲಿ ಭೇದ ಅನ್ನತಕ್ಕಂಥದ್ದು. ಜೀವರ ಭೇದ, ಜಡ ಜಡ ಭೇದ, ಜಡ ಜೀವ ಭೇದ 3 ಆಯಿತು. ಪರಮನು, ಪರಮ ಅಂದರೆ ಸರ್ವೋತ್ತಮನಾಗಿರತಕ್ಕಂತಹ ಜಗದೊಡೆಯನಾದ ಭಗವಂತನು ಜೀವ ಜಡ ವಿಲಕ್ಷಣನು. ಜೀವ ಪರಮಾತ್ಮನಿಗೆ ಭೇದ, ಜಡ ಪರಮಾತ್ಮನಿಗೆ ಭೇದ. ಹೀಗೆ 5 ಭೇದಗಳು. ಪರಮನು ಜೀವ ಜಡ ವಿಲಕ್ಷಣನು ಎಂದು ಅರಿತು ನಿತ್ಯದಲ್ಲಿ. ಈ ಪಂಚಭೇದ ತಾರತಮ್ಯ ಅನ್ನತಕ್ಕಂಥದ್ದು ನಿತ್ಯದಲ್ಲಿ, ಯಾವುದೋ ಒಂದು ಕಾಲಕ್ಕಲ್ಲ, ಮೋಕ್ಷ ಪಡೆದ ನಂತರದಲ್ಲಿಯೂ ಕೂಡ ಈ ತಾರತಮ್ಯ ಅನ್ನತಕ್ಕಂಥದ್ದು ನಿಶ್ಚಿತವಾಗಿರತಕ್ಕಂಥದ್ದು. ಅಲ್ಲಿ ಕೂಡ ತಾರತಮ್ಯ, ಈ ಭೇದ ಅನ್ನತಕ್ಕಂಥದ್ದು ಹೋಗಲ್ಲ. ಹೀಗೆ ನಾವು ನಿತ್ಯದಲ್ಲಿ ಚಿಂತಿಸಬೇಕಾಗಿರತಕ್ಕಂಥದ್ದು. ಈ ವಿರಿಂಚಾಂಡದಲ್ಲಿ ಎಲ್ಲ ಠಾವಿನಲ್ಲಿ ತಿಳಿದು, ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆಯಲ್ಲಿ ಅಲ್ಲಿ ಭೇದ ಉಂಟು, ಇಲ್ಲಿ ಭೇದ ಇಲ್ಲ, ಇಲ್ಲಿ ಮಾತ್ರವೂ ಭೇದ, ಅಲ್ಲಿ ಭೇದ ಇಲ್ಲ, ಇದೆಲ್ಲ ಇಲ್ಲ. ಬ್ರಹ್ಮಾಂಡದ ಎಲ್ಲ ಠಾವಿನಲ್ಲಿ, ಎಲ್ಲ ಸ್ಥಳಗಳಲ್ಲಿ, ದೇಶದಲ್ಲಿ, ಎಲ್ಲ ಕಾಲದಲ್ಲಿ ತಿಳಿದು 5 ಭೇದ ತಿಳಿದು ಕಳೇವರದೊಳು ಅಚ್ಯುತನ. ಇಂತಹ ಜಡಾತ್ಮಕವಾದ ಶರೀರದಲ್ಲಿ ಚೇತನನನ್ನು ಭಗವಂತ ತಂದಿಟ್ಟು ಆ ಚೇತನನ್ನು ಅಂತರ್ಯಾಮಿಯಾಗಿ ತಾನಿದ್ದು ಈ ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನಂತೆ. ಪಂಚಭೇದಗಳನ್ನು ಇಲ್ಲೇ ತಿಳಿ. ಹೊರಗಡೆಗೆ ಪ್ರಪಂಚದಲ್ಲಿ ತಿಳಿದಂತೆ ಈ ದೇಹದಲ್ಲಿ ತಿಳಿ. ದೇಹ ಜಡ, ಜಡವಾದ ದೇಹದಲ್ಲಿ ಚೇತನ ನಾನಿದ್ದೇನೆ, ನನಗೂ ಜಡವಾದ ದೇಹಕ್ಕೂ ಭೇದ. ಇದನ್ನು ಯಾಕೆ ಹೇಳ್ತಾರೆ ಅಂದರೆ, ಸಾಮಾನ್ಯವಾಗಿ ಚೇತನ ಜಡಕ್ಕೆ ಜಡವಾದ ಶರೀರ ನಾನಲ್ಲ ಅನ್ನುವ ಜ್ಞಾನ ಸಾಮಾನ್ಯವಾಗಿ ವಿಚಾರ ಮಾಡುವವರಿಗೆ ಗೊತ್ತಾಗ್ತದೆ. ಆದರೆ ಈ ದೇಹದಲ್ಲಿ ಚೇತನನಿಗೆ ಎಷ್ಟು ತಾದಾತ್ಮ್ಯ ಅಂದರೆ, ದೇಹವೇ ನಾನು ಅನ್ನುವಷ್ಟು ವ್ಯಾಮೋಹ ಚೇತನನಿಗೆ ಸಾಮಾನ್ಯವಾಗಿ. ಅಲ್ಲಿ ಜ್ಞಾನ ಮರ್ತು ಹೋಗ್ತದೆ. ನಾನೇ ದೇಹ ಅನ್ನುವಷ್ಟು ವ್ಯಾಮೋಹ, ಆ ದೇಹದಲ್ಲಿ ಅಷ್ಟು ವ್ಯಾಮೋಹ ಚೇತನನಿಗೆ. ಎಷ್ಟು ವ್ಯಾಮೋಹ? ಈ ದೇಹ ಅಂದರೆ ನಾನು ಅಂದರೆ ದೇಹ ಅನ್ನುವಷ್ಟು ವ್ಯಾಮೋಹ ಚೇತನನಿಗೆ ತುಂಬಿರ್ತದೆ. ಆದ್ದರಿಂದ ದಾಸರು ಎಚ್ಚರಿಕೆ ಕೊಡ್ತಾರೆ, ಕಳೇವರದೊಳು ಅರಿತಚ್ಯುತನ. ಕಳೇವರ ಜಡ, ಅದರೊಳಗೆ ನೀನು, ನಿನ್ನೊಳಗೆ ಭಗವಂತ. ಇಲ್ಲೇ ನೀನು ಭೇದವನ್ನು ಚಿಂತನೆ ಮಾಡು. ನೀನು ದೇಹ ಅಲ್ಲ, ನೀನು ದೇವರಲ್ಲ, ದೇವರೇ ಬೇರೆ, ನೀನೇ ಬೇರೆ, ದೇಹವೇ ಬೇರೆ. ಹೀಗೆ ಈ ಭೇದವನ್ನು ಅರಿಯಬೇಕು. ಯಾಕಂದರೆ ನಾನೇ ದೇಹ, ಇಷ್ಟು ದಡ್ಡರಿರ್ತಾರ ಅಂದರೆ ಅನ್ನಿಸ್ತದೆ. ಆದರೆ
ಎಷ್ಟು ವ್ಯಾಮೋಹ ಚೇತನನಿಗೆ ಅಂದರೆ ಇದನ್ನು ಪರೀಕ್ಷೆ ಮಾಡಿದರೆ ಗೊತ್ತಾಗ್ತದೆ. ಕನ್ನಡಿಯ ಮುಂದೆ ನಿಂತಾಗ ಕನ್ನಡಿಯ ಮುಂದೆ ನಿಂತು ಅಲಂಕಾರ ಮಾಡಿಕೊಡ್ತಾರೆ ನೋಡಿರಿ. ಅಲಂಕಾರ ಮಾಡಿಕೊಂಡು ನಾನು ಎಷ್ಟು ಚೆನ್ನಾಗಿದ್ದೇನೆ ಅಂತ ತನಗೆ ಒಂದು ಅಭಿಮಾನ ಬರ್ತದೆ. ಮನುಷ್ಯ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಾಗ ನಾನು ಎಷ್ಟು ಸುಂದರನಾಗಿದ್ದೇನೆ ಅನ್ನೋ ಒಂದು ಭ್ರಮೆ ಬರ್ತದೆ. ಒಳ್ಳೆ ಕಟ್ಟುಮಸ್ತಾದ ಶರೀರ ಇಟ್ಟಾದರೆ ಕನ್ನಡಿಯ ಮುಂದೆ ನಿಂತು ಹೀಗೆ ಮಾಡಿ ತಾನು ಎಷ್ಟು ಬಲಿಷ್ಠ ಅಂತ ಅನ್ನಿಸ್ತದೆ ಅಲ್ವಾ. ಇದು ಸಾಮಾನ್ಯವಾಗಿ ಎಲ್ಲ ಚೇತನರಿಗೆ ಈ ಜ್ಞಾನ ಬರ್ತದೆ. ಆದರೆ ನಾನು ಎಷ್ಟು ಸುಂದರವಾಗಿದ್ದೇನೆ ಅಂತ ಕನ್ನಡದಲ್ಲಿ ನೋಡಿ ಅಂತಾನಲ್ಲ, ಅಲ್ಲಿ ಚೇತನ ಕಂಡದ್ದು ಶರೀರ, ಸುಂದರವಾಗಿರುವುದು ಶರೀರ. ನಾನು ಸುಂದರ ಆಗಿದ್ದೇನೆ ಅಂತ ಭಾವಿಸ್ತಾನೆ. ನಾನು ಬಲಿಷ್ಠನಾಗಿದ್ದೀನಿ ಅಂದ್ಕೋತಾನೆ. ನೀನು ಬಲಿಷ್ಠನೋ? ನಿನ್ನ ಶರೀರ ಬಲಿಷ್ಠವಾಗಿದೆ, ನೀನು ಬಲಿಷ್ಠ ಅಂತ ಭ್ರಮಿಸ್ತೀರಿ. ಆದ್ದರಿಂದ ಶರೀರವೇ ಬೇರೆ, ಚೇತನವೇ ಬೇರೆ. ನಿನ್ನ ಶರೀರ ಬಲಿಷ್ಠವಾಗಿದೆ, ನಿನ್ನ ಶರೀರ ಸುಂದರವಾಗಿದೆ, ಹೀಗೆ ತಿಳಿಯಬೇಕು. ಆದರೆ ಮನುಷ್ಯನಿಗೆ ಆ ಶರೀರದಲ್ಲಿ ತಾದಾತ್ಮ್ಯ ಭೇದ ಎಷ್ಟರ ಮಟ್ಟಿಗೆ ಅಂದರೆ ನಾನೇ ಸುಂದರನಾಗಿದ್ದೀನಿ, ನಾನು ಬಲಿಷ್ಠನಾಗಿದ್ದೀನಿ ಎನ್ನುವ ತಾದಾತ್ಮ್ಯ ಜ್ಞಾನ. ದೇಹ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನುವಂತೆ ಈ ಜ್ಞಾನ ಬರಲಿಕ್ಕೆ ಸಾಧ್ಯತೆ ಉಂಟು, ಬರ್ತದೆ. ಆದ್ದರಿಂದ ದೇಹದಲ್ಲಿ ಚೇತನ ಒಳಗಡೆಗೆ ಇದ್ದಾನೆ. ಆದ್ದರಿಂದ ಜಡವಾದ ದೇಹವೇ ಬೇರೆ, ಚೇತನ ಇಚ್ಛಾಜ್ಞಾನ ಕ್ರಿಯೆಗಳನ್ನು ಹೊಂದಿದ ನೀನೇ ಬೇರೆ. ಇಂತಹ ಇಚ್ಛಾಜ್ಞಾನ ಕ್ರಿಯೆಗಳನ್ನು ನಿನ್ನಲ್ಲಿ ಪ್ರಕಟ ಮಾಡುತ್ತಾ ನಿನ್ನ ವ್ಯಾಪಾರಗಳನ್ನು ಮಾಡಿಸುವ ಪರೇಶ ಭಗವಂತ, ಅವನೇ ಬೇರೆ. ಹೀಗೆ ತಾರತಮ್ಯವನ್ನು ಅವಶ್ಯವಾಗಿ ತಿಳಿಯಬೇಕು. ಕಳೆಯವರರು ಅರಿತು ಅಚ್ಯುತನ. ಇಂತಹ ಜಡವಾದ ಶರೀರದಲ್ಲಿ ಅಸ್ವತಂತ್ರನಾದ ನನ್ನಲ್ಲಿ ನಿಯಾಮಕನಾಗಿ ಭಗವಂತ ಅಚ್ಯುತ, ಯಾವ ಕಾಲಕ್ಕೂ ನಮ್ಮನ್ನು ಬಿಟ್ಟು ಹೋಗದೆ, ಚ್ಯುತಿಯೇ ಇಲ್ಲ. ಭಗವಂತನಿಗೂ ಚೇತನನಿಗೂ ಯಾವ ಕಾಲಕ್ಕೂ ಚ್ಯುತಿ ಇಲ್ಲ, ಯಾವ ಕಾಲಕ್ಕೂ ಬಿಟ್ಟು ಹೋಗಲ್ಲ. ಆದ್ದರಿಂದ ಭಗವಂತನಿಗೆ ಒಂದು ಹೆಸರು ಅಹೇಯತ್ವಾತಹಂ ನಾಮ ಅಂತಾರೆ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ. ಬೃಹದಾರಣ್ಯಕದಲ್ಲಿ ಭಗವಂತನಿಗೆ ಒಂದು ಅಸಾಧಾರಣವಾದ ಹೆಸರುಂಟು. ಅಹಂ ಅಹಂ ಅಂತ ಭಗವಂತನಿಗೆ ಹೆಸರು. ಅಹಂ ಅಂದರೆ ನಾನಲ್ಲ, ಅಹಂ ಅಂದರೆ ನನ್ನನ್ನು ಯಾವ ಕಾಲಕ್ಕೂ ಬಿಡದೆ ನನ್ನ ಜೊತೆಯಲ್ಲಿ ಇದ್ದಾನೆ. ಆದ್ದರಿಂದ ಭಗವಂತನಿಗೆ ಅಹಂ ಅಂತ ಹೆಸರು. ಆ ಅಹಂ ಶಬ್ದವಾಚ್ಯನಾದ ಭಗವಂತ ನನ್ನಲ್ಲಿ ಇದ್ದಾನೆ. ಆದ್ದರಿಂದಾಗಿ ನಾನು ಅಹಂ 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 ಅಂತ ಅನ್ಕೋ, ನಾನು ನನ್ನ ಅರ್ಥದಲ್ಲಿ. ಆದರೆ ಭಗವಂತ ಅಹಂ ಯಾಕೆ ಅನಿಸ್ಕೋತಾನೆ? ಚೇತನನನ್ನು ಯಾವ ಕಾಲಕ್ಕೂ ಬಿಟ್ಟಿರೋದಿಲ್ಲ, ಅಹೇಯನಾಗಿದ್ದಾನೆ. ಆದ್ದರಿಂದ ಭಗವಂತನಿಗೆ ಅಹಂ ಅಂತ ಹೆಸರು. ಕಾರಣ ಅಚ್ಯುತ ಅಂತಾರೆ ಅದನ್ನೇ ಇಲ್ಲಿ. ಯಾವ ಕಾಲಕ್ಕೂ ನಿನಗೂ ಭಗವಂತನಿಗೂ ಚ್ಯುತಿ ಇಲ್ಲವೇ ಇಲ್ಲ. ಭಗವಂತ ನಿನ್ನನ್ನು ಬಿಟ್ಟು ಹೋದರೆ ನಿನಗೆ ಸ್ಥಿತಿನೇ ಇಲ್ಲ. ನಿತ್ಯನಾದ ಭಗವಂತ ನಿನಗೆ ಬಿಂಬನಾಗಿ ಒಳಗಡೆಗೆ ಇದ್ದಾನೆ. ಆದ್ದರಿಂದಾಗಿ ಪ್ರತಿಬಿಂಬನಾದ ನೀನು ನಿತ್ಯನಾಗಿರತಕ್ಕಂಥವನಾಗಿದ್ದೀರಿ. ಆದ್ದರಿಂದ ನೀನೂ ಅಚ್ಯುತ, ಅವನೂ ಅಚ್ಯುತ. ಯಾಕೆ? ನಿತ್ಯನಾದ ಬಿಂಬ ನಿನಗೆ ಇದ್ದಾನೆ, ಆದ್ದರಿಂದಾಗಿ ನೀನು ಅಚ್ಯುತ. ಹೀಗೆ ಅಚ್ಯುತ ಶಬ್ದವಾಚ್ಯನಾಗಿ ಭಗವಂತ ನನ್ನ ಒಳಗಿದ್ದು ನನ್ನನ್ನು ನಿಮಿಸುತ್ತಾ ಇದ್ದಾನೆ ಅನ್ನುವುದನ್ನು ಈ ರೀತಿಯಾಗಿ ಜಡ ಭೇದ, ಜೀವಜಡ ಭೇದ, ಜೀವೇಶ ಭೇದ, ಹೀಗೆ 5 ಭೇದಗಳನ್ನು ನಿತ್ಯದಲ್ಲಿ ಚಿಂತನೆ ಮಾಡ್ತಾ ಪದವೈದು ಶೀಘ್ರದಲ್ಲಿ ನೀನು ಮೋಕ್ಷಕ್ಕೆ ಸಾಧನೆ ಮಾಡುವಲ್ಲಿ ಈ ಚಿಂತನೆ ಅವಶ್ಯವಾಗಿ ಬೇಕಾಗಿರತಕ್ಕಂಥದ್ದು. ಈ ಚಿಂತನೆಯಿಂದ ಪದವೈದು ಆ ಮೋಕ್ಷ ಪದವಿಯನ್ನು ಶೀಘ್ರದಲ್ಲಿ ನೀನು ಪಡೆಯಲಿಕ್ಕೆ ಸಾಧ್ಯ. ಆದ್ದರಿಂದಾಗಿ ಈ ಪಂಚಭೇದ ತಾರತಮ್ಯ ಜ್ಞಾನವನ್ನು ಅವಶ್ಯವಾಗಿ ಪಡೆಯತಕ್ಕಂಥವರಾಗಬೇಕು ಅಂತ ಸಂದೇಶವನ್ನು, ಶಾಸ್ತ್ರಗಳ ವಿಚಾರವನ್ನು ಇಲ್ಲಿ ನಿಖರವಾಗಿ ನಮಗೆ ತಿಳಿಸಿ ಹೇಳ್ತಾರೆ ದಾಸರಾಯರು. ಶ್ರೀಮದ್ ಆಚಾರ್ಯರು ಈ ಪಂಚಭೇದಗಳನ್ನು ತಿಳಿಸುವಲ್ಲಿ ಬಹಳ ದೀಕ್ಷೆ ಅವರಿಗೂ ಕೂಡ. ಅದಕ್ಕೆ ಅವರು ಈ ಪಂಚಭೇದಗಳನ್ನು ತಿಳಿಯದೆ ಮೋಕ್ಷವೇ ಇಲ್ಲ ಅಂತಾರೆ. ಆದ್ದರಿಂದ ಆಚಾರ್ಯರು ನಿರ್ಣಯದಲ್ಲಿ ತಾವು ಕೊಡುವಾಗ ಈ ಭಗವದ್ಗೀತೆಯ 15ನೇ ಅಧ್ಯಾಯದ ಕಡೆಯ 5 ಶ್ಲೋಕಗಳನ್ನು ಬಹಳ ಉದಾಹರಿಸ್ತಾರೆ. ಸಕಲ ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ ಅಂತ. ಭಾರತ ಸಕಲ ಶಾಸ್ತ್ರಗಳ ಸಾರರೂಪವಾಗಿರತಕ್ಕಂಥದ್ದು. ವೇದವ್ಯಾಸದೇವರಿಂದ ರಚಿಸಲ್ಪಟ್ಟ ಭಾರತ ಸರ್ವಶಾಸ್ತ್ರೇಷು ರಮ್ಯ, ಸಕಲ ಶಾಸ್ತ್ರಾರ್ಥಗಳನ್ನು ಕೂಡಿಕೊಂಡಿರತಕ್ಕಂಥದ್ದು. ಪಂಚಮ ವೇದ ಅಂತ ಕರೆಸಿಕೊಂಡ. ಆದ್ದರಿಂದಾಗಿ ಮಹಾಭಾರತದಲ್ಲಿ ವೇದವ್ಯಾಸದೇವರು ಸಕಲ ವಿಷಯಗಳನ್ನು ಹೇಳಿಬಿಟ್ಟಿದ್ದಾರೆ. ಯದಿಹಾಸ್ತಿ ನ ತದನ್ಯತ್ರ ಯನ್ನೇಹಾಸ್ತಿ ನ ಕುತ್ರಚಿತ್ ಅಂತಾರೆ ವೇದವ್ಯಾಸದೇವರೇ ಮಹಾಭಾರತದ ಮಹತ್ವವನ್ನು ಹೇಳುವಾಗ. ಭಾರತದಲ್ಲಿ ಏನುಂಟು ಅಂದರೆ ಎಲ್ಲ ಉಂಟು.
ಏನೆಲ್ಲ ಉಂಟು ಅದೆಲ್ಲ ಭಾರತದಲ್ಲಿ ಉಂಟು. ಭಾರತದಲ್ಲಿ ಯಾವ ವಿಷಯ ಇಲ್ಲ ಅದು ಮತ್ತೊಂದು ಕಡೆ ನಿಮಗೆ ಎಲ್ಲಿ ಸಿಗೋದೇ ಇಲ್ಲ. ಎಲ್ಲ ವಿಷಯಗಳನ್ನು ನಾನು ಇಲ್ಲಿ ಹೇಳಿಬಿಟ್ಟಿದ್ದೀನಿ ಅಂತಾರೆ ವೇದವ್ಯಾಸ ದೇವರು. ಅದರಿಂದ ಸಕಲ ಶಾಸ್ತ್ರಗಳ ಸಾರ, ಸಕಲ ವೇದಗಳ ಸಾರವನ್ನು ಅಲ್ಲಿಟ್ಟಿದ್ದಾರೆ. ಇನ್ನೊಂದು ವೈಚಿತ್ರ್ಯ ಏನಂದರೆ, ಭಾರತದ ಬಗ್ಗೆ ವೇದವ್ಯಾಸ ದೇವರು ಹೇಳುವಾಗ ವೇದಾದಪ್ಯುತ್ತಮಂ ಚಕ್ರೆ ಮಹಾಭಾರತಮುತ್ತಮಂ ಅಂತಾರೆ. ವೇದಕ್ಕಿಂತ ಶ್ರೇಷ್ಠವಾಗಿರತಕ್ಕಂತಹ ಮಹಾಭಾರತವನ್ನು ರಚನೆ ಮಾಡಿದರು ಅಂತಾರೆ ವೇದವ್ಯಾಸ ದೇವರು. ಯಾಕೆ ವೇದಕ್ಕಿಂತ ಹೆಚ್ಚು ಯಾಕೆ ಆಯ್ತಿದು ಅಂದರೆ, ವೇದದಲ್ಲಿ ಏನು ಭಗವಂತನ ಗುಣಗಳನ್ನು ಹೇಳಿದ್ದಾರೋ ಆ ಸಮಗ್ರ ವೇದದಲ್ಲಿ ಹೇಳಿದ ಎಲ್ಲ ಗುಣಗಳನ್ನು ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಮಹಾಭಾರತದಲ್ಲಿ ಹೇಳಿದ್ದಷ್ಟೇನಾ ಭಗವಂತನ ಗುಣಗಳು? ಅಲ್ಲ. ವೇದದಲ್ಲಿ ಎಷ್ಟು ಹೇಳಿದ್ದಾರೋ ಅಷ್ಟೇನಾ? ಅಲ್ಲ. ವೇದದಲ್ಲಿ ಹೇಳಿದ ಗುಣಗಳನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ ಮಾತ್ರವಲ್ಲ, ವೇದ ಹೇಳಿಯೂ ಉಳಿದ ಗುಣಗಳನ್ನು ಕೂಡ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಹೇಳಿದ್ದಾರೆ. ಭಗವಂತನ ಅಪಾರವಾದ ಈ ಚಿಂತನೆಯನ್ನು ಕೊಟ್ಟಿದ್ದಾರೆ. ಕಾರಣ ವೇದಾದಪ್ಯುತ್ತಮಂ ಚಕ್ರೆ, ಒಂದರ್ಥ ಇದು ಪಂಚಮ ವೇದ ಅಂತ ಕರೆಸಿಕೊಂಡಾದ್ದರಿಂದಾಗಿ ಸಕಲ ವೇದಾರ್ಥಗಳನ್ನು ತಿಳಿಸತಕ್ಕಂಥದ್ದು. ಆದ್ದರಿಂದ ಭಾರತಂ ಸರ್ವಶಾಸ್ತ್ರೇಷು, ಮಹಾಭಾರತ ಇದು. ಆದ್ದರಿಂದ ಮಹತ್ವಾತ್ ಭಾರವತ್ವಾಚ, ಅಪಾರವಾದ ಅರ್ಥಗಳಿಂದ ಕೂಡಿದೆ. ಆದ್ದರಿಂದ ಮಹಾಭಾರತ ಅಂತ ಇದು ಕರೆಸಿಕೊಂಡಿತು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಭಾರತೇ ಗೀತಿಕಾವರ, ಇಂತಹ ಮಹಾಭಾರತದ ಸಾರ ಅದು ಭಗವದ್ಗೀತೆ. 700 ಶ್ಲೋಕಗಳ ಭಗವದ್ಗೀತಾ ಇದು ಮಹಾಭಾರತದ ಸಾರ ಅಂತಾರೆ ಶಾಸ್ತ್ರಕಾರರು. ವೇದವ್ಯಾಸ ದೇವರೇ ಹೇಳ್ತಾರೆ ಮಹಾಭಾರತ ಸಕಲ ಶಾಸ್ತ್ರಗಳ ಸಾರ, ಆದರೆ ಮಹಾಭಾರತದ ಸಾರ ಭಗವದ್ಗೀತೆ. ಭಗವದ್ಗೀತೆಯ ಸಾರ 15ನೇ ಅಧ್ಯಾಯ ಅಂತಾರೆ. ಇದನ್ನು ಎಲ್ಲ ವ್ಯಾಖ್ಯಾನಕಾರರು ಒಪ್ಪುತ್ತಾರೆ. ಶಂಕರಾಚಾರ್ಯರು ಕೂಡ ಹೇಳ್ತಾರೆ 15ನೇ ಅಧ್ಯಾಯ ವ್ಯಾಖ್ಯಾನ ಮಾಡುವಾಗ ಸಕಲ ವೇದಗಳ ಸಾರ ಮಾತ್ರ ಅಲ್ಲ, ಈ 15ನೇ ಅಧ್ಯಾಯ ಸಕಲ ಶಾಸ್ತ್ರಗಳ ಸಾರ ಭಗವದ್ಗೀತೆಯ ಸಾರವಾಗಿರತಕ್ಕಂಥದ್ದಾಗಿದೆ ಅಂತ ಶಂಕರಾಚಾರ್ಯರು ಕೂಡ ವ್ಯಾಖ್ಯಾನ ಮಾಡ್ತಾರೆ. 15ನೇ ಅಧ್ಯಾಯ, ಅದರಲ್ಲಿಯೂ ಕಡೆಯ 5 ಶ್ಲೋಕಗಳು 15ನೇ ಅಧ್ಯಾಯದ ಸಾರ. ಆದ್ದರಿಂದ ಆ 5 ಶ್ಲೋಕಗಳು ಈ ಪಂಚಭೇದ ತಾರತಮ್ಯವನ್ನೇ ತಿಳಿಸ್ತವೆ ಅಂತ ಆಚಾರ್ಯರು 5 ಶ್ಲೋಕಗಳನ್ನು ತಮ್ಮ ಗ್ರಂಥದಲ್ಲಿ ಅನೇಕ ಕಡೆ ಉದಾಹರಿಸ್ತಾರೆ. ಈ 5 ಶ್ಲೋಕಗಳು ಉದಾಹರಿಸುವ ಮೂಲಕ ಪಂಚಭೇದ ತಾರತಮ್ಯ ಅನ್ನತಕ್ಕಂಥದ್ದು ನಮಗೆ ಸಿದ್ಧವಾಗ್ತದೆ. ಏನದು 5 ಶ್ಲೋಕಗಳು ಅಂದರೆ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಸ್ಯಾಕ್ಷರ ಏವ ಚ, ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ, ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ, ಯೋ ಲೋಕತ್ರಯಮಾವಿಶ್ಯ ಬಿಭತ್ಯವ್ಯಯೈಶ್ವರಃ, ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ, ಅತೋಸ್ಮಿ ಲೋಕೆ ವೇದೇ ಚ ಪ್ರಸಿತಃ ಪುರುಷೋತ್ತಮಃ, ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ, ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಅಂತ ಕಡೆಯ 5 ಶ್ಲೋಕಗಳು. ಅದೇನು ಹೇಳ್ತದೆ ಅಂದರೆ, ಈ ಜಗನ್ನಾಥದಾಸರು ಈ 3 ಪದ್ಯದಲ್ಲಿ ನಮಗೇನು ಸಂಗ್ರಹಿಸಿಕೊಟ್ಟಿದ್ದಾರೋ ಅದನ್ನೇ ಹೇಳ್ತದೆ ಗೀತೆ. ಪರಸ್ಪರ ಭೇದ, ದ್ವಾವಿಮೌ ಪುರುಷವು ಲೋಕೆ, ಇಬ್ಬರು ಪುರುಷರು, ಕ್ಷರ ಪುರುಷರು ಅಕ್ಷರ ಪುರುಷರು. ಅಕ್ಷರ ಪುರುಷರು ಅಂದರೆ ಲಕ್ಷ್ಮೀದೇವಿ, ಕ್ಷರ ಪುರುಷರು ಅಂದರೆ ಬ್ರಹ್ಮಾದಿ ದೇವತೆಗಳು. ಹೀಗೆ ವಿಭಾಗ ಮಾಡ್ತಾರೆ. ಇಲ್ಲಿ ದ್ವಾವಿಮೌ ಪುರುಷವು ಲೋಕೆ ಅಂತ ಹೇಳುವಲ್ಲಿ ಸ್ವಲ್ಪ ಸಂಸ್ಕೃತ ಸಾಹಿತ್ಯ ಜ್ಞಾನ ಇದ್ದವರಿಗೆ ಇದು ಒಂದು ವಿಚಿತ್ರ ಪ್ರಯೋಗ. ಇಮೌ ಪುರುಷವು ಅಂತ ಹೇಳಿದರೆ ಸಾಕು, ಇಬ್ಬರು ಪುರುಷರು ಅಂತ ಅರ್ಥ ಆಗ್ತದೆ. ದ್ವೌ ಇಮೌ ಪುರುಷವು ಅಂತ ಪ್ರಯೋಗ ಮಾಡಿದ್ದಾರೆ ವೇದವ್ಯಾಸದೇವರು. ದ್ವೌ ಇಮೌ ಪುರುಷವು, ಇಮೌ ಅನ್ನೋದೇ ದ್ವಿವಚನ. ಇಮೌ ಪುರುಷವು ಅಂದರೆ ಈ ಇಬ್ಬರು ಪುರುಷರು ಅಂತ ಅರ್ಥ ಆಗ್ತದೆ. ದ್ವೌ ಅನ್ನುವ ಅಕ್ಷರದ ಅವಶ್ಯಕತೆಯೇ ಇಲ್ಲ. ಆದರೆ ವೇದವ್ಯಾಸದೇವರು ದ್ವೌ ಇಮೌ ಅಂತ ಪ್ರಯೋಗ ಮಾಡಿದ್ದಾರೆ. ಈ ದ್ವೌ ಇಮೌ ಅಂತ ಪ್ರಯೋಗ ಮಾಡುವಲ್ಲಿ ಏನು ಅರ್ಥ ವಿಶೇಷ ಅಂದರೆ, ಈ ಪುರುಷರೇನಿದ್ದಾರೆ ಎಲ್ಲರೂ ಕ್ಷರಪುರುಷರಾದರೂ ಕೂಡ ಈ ಕ್ಷರಪುರುಷರಲ್ಲಿ ಪರಸ್ಪರ ಭೇದ ಉಂಟು, ಒಂದೇ ಥರ ಇಲ್ಲ. ಎಲ್ಲ ಚೇತನರು ಒಂದೇ ಥರ ಇಲ್ಲ, ಪರಸ್ಪರ ಭೇದ ಉಂಟು ಅನ್ನುವುದನ್ನು ತಿಳಿಸುವಲ್ಲಿ ಆ ದ್ವೌ ಅನ್ನುವ ಪ್ರತ್ಯೇಕ ಪದವನ್ನು ಅವರು ತಿಳಿಸಿದ್ದಾರೆ. ದ್ವೌ ಇತಿ ದ್ವಿತಸಂಖ್ಯಾಯಾಂ ಭೇದೇ ಚಾಪಿ ಪ್ರಯುಜ್ಯತೆ ಅಂತ. ಪರಸ್ಪರ ಭೇದ ಉಂಟು ಅನ್ನುವುದನ್ನು ತಿಳಿಸಲಿಕ್ಕಾಗಿಯೇ ಆ ದ್ವೌ ಶಬ್ದವನ್ನು ಅಲ್ಲಿ ಪ್ರಯೋಗಿಸಿದ್ದಾರೆ.
ಆದ್ದರಿಂದ ಇಂತಹ ಪುರುಷರಲ್ಲಿ ಅಕ್ಷರ ಪುರುಷರು ಲಕ್ಷ್ಮೀದೇವಿ ಒಬ್ಬಳೆ, ಅಲ್ಲಿ ಇನ್ನೊಬ್ಬರಿಲ್ಲ. ಉಳಿದಂತೆ ಎಲ್ಲ ಬ್ರಹ್ಮಾದಿ ದೇವತೆಗಳು ಪರಸ್ಪರ ಭೇದಗಳು. ಅಕ್ಷರಕ್ಕೂ ಪರಸ್ಪರ ಭೇದ, ಅಕ್ಷರರಲ್ಲಿ ಪರಸ್ಪರ ಭೇದ. ಅಕ್ಷರಗಳು ಲಕ್ಷ್ಮೀದೇವಿ ಮಾತ್ರ, ಕ್ಷರರಾದ ಬ್ರಹ್ಮಾದಿ ಸಮಸ್ತ ಚೇತನರಲ್ಲಿ ಪರಸ್ಪರ ಭೇದ. ಹೀಗೆ ಜೀವ ಭೇದವನ್ನು ಅದು ತಿಳಿಸ್ತದೆ. ಅದೇ ರೀತಿ ಉತ್ತಮ ಪುರುಷಸ್ತ್ವನ್ಯ, ಈ ಭಗವಂತ ಈ ಪುರುಷರಿಂದ ಶ್ರೇಷ್ಠನಾಗಿರತಕ್ಕಂಥವ ಈ ಎರಡು ಕ್ಷರಾಕ್ಷರ ಪುರುಷರನ್ನು ಮೀರಿದವನಾಗಿದ್ದಾನೆ. ಪುರುಷಸ್ತು ಅನ್ಯ ಅಂತಾರೆ, ತು ಅಂತಾರೆ ಅತ್ಯಂತ ವಿಲಕ್ಷಣನಾದವ. ಈ ಕ್ಷರಾಕ್ಷರ ಪುರುಷರಿಂದ ಅತ್ಯಂತ ವಿಲಕ್ಷಣನಾಗಿರತಕ್ಕಂಥವನಾಗಿದ್ದಾನೆ. ಅವನೇ ಪರಮಾತ್ಮ ಅಂತ ಅನಿಸಿಕೋತಾನೆ. ಯೋ ಲೋಕತ್ರಯಮಾವಿಶ್ಯ ಅವ್ಯಯ ಬಿಭರ್ತಿ. ಹೀಗೆ ಲೋಕತ್ರಯವನ್ನು, ಇಡೀ ಪ್ರಪಂಚವನ್ನು, ಚೇತನಾತ್ಮಕವಾದ ಪ್ರಪಂಚವನ್ನು ತಾನು ವ್ಯಾಪಿಸಿ ಇಡೀ ಜಗತ್ತನ್ನು ಬಿಭರ್ತಿ ತಾನು ಹೊತ್ತಿದ್ದಾನೆ. ತಾನು ನೇಮನವನ್ನು ಮಾಡುತ್ತಾ ಇದ್ದಾನೆ. ಎಷ್ಟು ಸಮಯ ದೇವರು ಇದನ್ನು ನೇಮಿಸ್ತಾನೆ ಅಂದರೆ ಅವ್ಯಯ ಅಂತಾರೆ ಹೇಳುವಾಗ. ಅವ್ಯಯ ನಾಶವೇ ಇಲ್ಲ, ಸದಾ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಈ ವ್ಯಾಪಾರವನ್ನು ಭಗವಂತ ತಾನು ಮಾಡ್ತಾ ಇದ್ದಾನೆ. ಈ ಚೇತನಾತ್ಮಕವಾದ ಪ್ರಪಂಚದಿಂದ ಭಿನ್ನನಾಗಿ, ಇದರ ಒಡೆಯನಾಗಿ, ಸಮರ್ಥನಾಗಿ ಈ ವ್ಯಾಪಾರವನ್ನು ಅವನು ನಡೆಸ್ತಾ ಇದ್ದಾನೆ. ಆದ್ದರಿಂದ ಇಂತಹ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ. ಅಕ್ಷರಾದಪಿ ಅಂತಾನೆ. ಅಕ್ಷರಳಾದ ಲಕ್ಷ್ಮೀದೇವಿಯನ್ನು ನಾನು ಮೀರಿ ನಿಂತಿದ್ದೇನೆ. ಒಂದು ಅಕ್ಷರದಲ್ಲಿ ತಾನೂ ಅಕ್ಷರ, ಅವಳು ಅಕ್ಷರಳು. ಆದರೂ ಅಕ್ಷರವನ್ನು ನಾನು ಮೀರಿದ್ದೇನೆ ಅಂದರೆ ನಾನು ಸ್ವತಂತ್ರ, ಅವಳು ಅಸ್ವತಂತ್ರಳಾಗಿದ್ದಾಳೆ. ಹೀಗೇನೆ ತಿಳಿಯಬೇಕು ಅನ್ನುವ ಅಭಿಪ್ರಾಯವನ್ನು ಅದು ಹೇಳ್ತದೆ. ಹೀಗೆ ಅತೋಸ್ಮಿ ಲೋಕೆ ವೇದೇ ಚ ಪ್ರಸಿದ್ಧ ಪುರುಷೋತ್ತಮ. ಆದ್ದರಿಂದಲೇ ನನ್ನನ್ನು ಶಾಸ್ತ್ರದಲ್ಲಿ ಪುರುಷೋತ್ತಮ ಅಂತ ಕರೀತಾರೆ ಅಂತಾನೆ ಕೃಷ್ಣ ಹೇಳುವಾಗ. ಅತೋಸ್ಮಿ ಲೋಕೆ ವೇದೇ ಚ, ವೇದದಲ್ಲಿ ಲೌಕಿಕವಾದ ಮಹಾಭಾರತಾದಿ ಪೌರುಷೇಯ ಗ್ರಂಥಗಳಲ್ಲಿ ನಾನು ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದೀನಿ. ಅವರು ಪುರುಷರು, ಅವರು ಅಕ್ಷರ ಪುರುಷರು, ಇವರು ಕ್ಷರ ಪುರುಷರು, ಅವರಿಬ್ಬರನ್ನು ಬೀರಿದ ಪುರುಷೋತ್ತಮ ನಾನಾಗಿದ್ದೀನಿ ಅಂತ ಕೃಷ್ಣ ತನ್ನ ಪುರುಷೋತ್ತಮವಾದವನ್ನು ಹೀಗೆ ಮಂಡಿಸ್ತಾನೆ. ಅದರಿಂದ ಈ ಪರಸ್ಪರ ಅವರು ಪುರುಷರು, ಇವರು ಕ್ಷರ ಪುರುಷರು, ಅವಳ ಅಕ್ಷರ ಪುರುಷರು, ಇವನು ಪುರುಷೋತ್ತಮ ಸರ್ವೋತ್ತಮ ಅಂತ ಆಗಬೇಕಾದ್ರೆ ಸರ್ವ ಇರಬೇಕಲ್ಲ. ಎಲ್ಲವೂ ಒಂದೇ ಆದರೆ ಸರ್ವೋತ್ತಮತ್ವವನ್ನು ಹೇಳಿಕೆ ಆಗ್ಬಾರ್ದು, ಬರಲ್ಲ. ಆದ್ದರಿಂದ ಪರಸ್ಪರ ಭೇದ ಅನ್ನತಕ್ಕಂಥದ್ದು ಗೀತೆಯಿಂದ ಸಿದ್ಧವಾಗ್ತದೆ. ಗೀತೆ ಸಕಲ ಶಾಸ್ತ್ರಗಳ ಸಾರ ಅಂತ, ಅದರಲ್ಲಿಯೂ 15ನೇ ಅಧ್ಯಾಯ, ಅದರಲ್ಲಿಯೂ ಈ 5 ಶ್ಲೋಕಗಳು ಸಕಲ ವೇದಗಳ ಶಾಸ್ತ್ರಗಳ ಸಾರ ಅನ್ನುವುದನ್ನು ಹೇಳಿ ಎಲ್ಲರೂ ಒಪ್ಪಿದ್ದಾರೆ. ಆದ್ದರಿಂದಾಗಿ ಅಲ್ಲಿ ಪರಸ್ಪರ ಜೀವ ಭೇದ, ಜಡಭೇದ, ಜಡಭೇದ, ಜಡೇಶ ಭೇದ ಇದೆಲ್ಲ ಸ್ಪಷ್ಟವಾಗಿ ಕಾಣತಕ್ಕಂಥದ್ದಾಗ್ತದೆ. ಆದ್ದರಿಂದ ಸಕಲ ಶಾಸ್ತ್ರಗಳ ಸಾರ ಈ ಪಂಚಭೇದ ತಾರತಮ್ಯ ಅನ್ನತಕ್ಕಂಥದ್ದು. ಹೀಗೆ ಆದ್ದರಿಂದ ಆಚಾರ್ಯರು ಪ್ರಯೋಗ ಮಾಡುವಾಗ ತಾವು ಅಂತಾರೆ, ವಿಷ್ಣು ತತ್ವ ನಿರ್ಣಯದಲ್ಲಿ ಮಂಗಲಾಚರಣೆ ಮಾಡುವಾಗ ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ಅಂತ ಪ್ರಯೋಗ ಮಾಡ್ತಾರೆ. ಸದಾಗಮೈಕ ವಿಜ್ಞೇಯಂ, ಸದಾಗಮಗಳಿಂದ ಭಗವಂತ ತಾನು ತಿಳಿಯಲ್ಪಡ್ತಾನೆ. ಹಾಗೆ ಸಮತೀತ ಕ್ಷರಾಕ್ಷರ ಪುರುಷರನ್ನು ಮೀರಿದವನು ಅಂತ ತಾನು ಪ್ರಸಿದ್ಧನಾಗಿದ್ದಾನೆ ಸದಾಗಮಗಳಲ್ಲಿ ಅಂತ ಪ್ರಯೋಗಿಸ್ತಾರೆ. ಆದ್ದರಿಂದ ಆಚಾರ್ಯರು ಹೀಗೆ ಯಾರು ತಿಳಿಯುತ್ತಾರೋ, ಈ ರೀತಿಯಾಗಿ ನನ್ನನ್ನು ಯಾರು ತಿಳಿಯುತ್ತಾರೋ ಸಹ ಸಸರ್ವ ಬಿಟ್ಟು, ಹೀಗೆ ಪಂಚಭೇದ ತಾರತಮ್ಯವನ್ನು, ಈ ಪರಸ್ಪರ ಭೇದವನ್ನು ಯಾರು ತಿಳಿಯುತ್ತಾರೋ ಸಸರ್ವ ಬಿಟ್ಟು ಅವನೆಲ್ಲವನ್ನು ತಿಳಿದ. ನನ್ನ ಪುರುಷೋತ್ತಮತ್ವ ತಿಳಿಯಬೇಕಾದರೆ ಪಂಚಭೇದ ತಾರತಮ್ಯ ಅವಶ್ಯವಾಗಿ ತಿಳಿಯಬೇಕಾದ್ದು. ಇವನು ಸರ್ವವಿಟ್ ಅಂತಾನೆ. ಈ ಪಂಚಭೇದ ತಾರತಮ್ಯವನ್ನು ತಿಳಿದವ ಸಸರ್ವವಿಟ್, ಸಕಲ ಶಾಸ್ತ್ರಗಳ ಸಾರವನ್ನೇ ತಿಳಿದಂತೆ ಆಗ್ತದೆ. ಸರ್ವಭಾವೇನ ಭಾರತ, ಸರ್ವಭಾವದಿಂದ ಸಕಲ ವೇದಗಳ ಸಾರ ಇದೇ ಆಗಿರತಕ್ಕಂಥದ್ದಾಗಿದೆ ಅಂತ ಕೃಷ್ಣ ತಾನು ಹೇಳುವುದರ ಮೂಲಕ ಇದು ಗುಹ್ಯತಮಂ ಶಾಸ್ತ್ರಂ ಅಂತಾನೆ. ಈ ಪಂಚಭೇದ ತಾರತಮ್ಯ ಅನ್ನತಕ್ಕಂಥದ್ದು ಅತ್ಯಂತ ರಹಸ್ಯವಾದ ಪ್ರಮೇಯ. ಅದರಿಂದ ನಿತ್ಯ ನಿರಂತರದಲ್ಲಿ ಇದನ್ನು ನಾವು ಉಪಾಸನೆ ಮಾಡಬೇಕು. ಏತದ್ಬುದ್ಧ ಬುದ್ಧಿಮಾನ್ ಸ್ಯಾತ್. ಇದನ್ನು ಯಾರು ತಿಳಿತಾರೋ ಅವನು ನಿಜವಾದ ಬುದ್ಧಿವಂತ, ಅವನೇ ಕೃತಕೃತ್ಯ ಅಂದರೆ ತಾನು ಮೋಕ್ಷವನ್ನು ಪಡೆಯಲಿಕ್ಕೆ ಅಧಿಕಾರಿ ಆಗ್ತಾನೆ ಅಂತ ಕೃಷ್ಣ ಗೀತೆಯಲ್ಲಿ ಈ ಪಂಚಭೇದ ತಾರತಮ್ಯವನ್ನು, ತನ್ನ ಪುರುಷೋತ್ತಮತ್ವವನ್ನು, 2 ವಿಧವಾದ ಪುರುಷರು, ಆ ಪುರುಷರ ಶರೀರ ಬಿದ್ದು ಹೋಗುವ ಜಡ ಶರೀರ, ಹೀಗೆ ಪಂಚಭೇದ ತಾರತಮ್ಯವನ್ನು ಗೀತೆಯಲ್ಲಿ
15ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಕಾರಣ ಆಚಾರ್ಯರು ಈ 5 ಶ್ಲೋಕಗಳನ್ನು ತಮ್ಮ ಅನೇಕ ಗ್ರಂಥಗಳಲ್ಲಿ ಉದಾಹರಿಸ್ತಾರೆ. ಕಾರಣ ಈ ಪಂಚಭೇದ ತಾರತಮ್ಯ ಅನ್ನೋದಕ್ಕಂಥದ್ದು ಅವಶ್ಯವಾಗಿ ತಿಳಿಯಬೇಕಾಗಿರತಕ್ಕಂಥದ್ದು. ಎಲ್ಲಿಯವರೆಗೆ ಈ ಪಂಚಭೇದ ತಾರತಮ್ಯ ತಿಳಿಯೋದಿಲ್ಲವೋ ಅಲ್ಲಿಯವರೆಗೆ ಮೋಕ್ಷ ಸಾಧನೆ ಇಲ್ಲ, ಮೋಕ್ಷ ಇಲ್ಲ. ಆ ಮೋಕ್ಷದ ಸಾಧನೆಯ ಕಡೆಗೆ ಹೆಜ್ಜೆ ಇಡಲಿಕ್ಕೆ ಸಾಧ್ಯವಿಲ್ಲ. ಆ ಮೋಕ್ಷ ಹೊಂದಬೇಕು ಅಂತ ಬಯಸುವವರು ಅವಶ್ಯವಾಗಿ ತಿಳಿಯಬೇಕಾಗಿರತಕ್ಕಂಥದ್ದು ಈ ಪಂಚಭೇದ ತಾರತಮ್ಯ ಜ್ಞಾನ. ಆದ್ದರಿಂದ ಜಗನ್ನಾಥದಾಸರು ಈ ಪದ್ಯಗಳಲ್ಲಿ ಬಹಳ ಒತ್ತು ಕೊಟ್ಟು ಆ ಪಂಚಭೇದ ತಾರತಮ್ಯವನ್ನು ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಜೀವ ಜೀವರ ಭೇದ, ಜಡ ಜಡ ಜೀವ ಜಡಗಳ ಭೇದ, ಪರಮನು ಜೀವ ಜಡ ಸುವಿಲಕ್ಷಣನು ಎಂದರಿತು ನಿತ್ಯದಲ್ಲಿ, ಈ ವಿರಿಂಚಾಂಡದಲ್ಲಿ ಎಲ್ಲ ಠಾವಿನಲ್ಲಿ ತಿಳಿದೈದು ಭೇದ, ಕಳೇವರದೊಳು ಅಚ್ಯುತನ ಅರಿತು ಪದವೈದು ಶೀಘ್ರದಲ್ಲಿ. ಹೀಗೆ ನೀನು ಮೋಕ್ಷ ಪದವಿಯನ್ನು ಹೊಂದಲಿಕ್ಕೆ ಅವಶ್ಯವಾಗಿ ಈ ರೀತಿಯಾದ ಉಪಾಸನೆ ಮಾಡಬೇಕಾದದ್ದು ಅನ್ನುವುದನ್ನು ನಮಗೆ ತಿಳಿಸಿ ಹೇಳಿದ್ದಾರೆ. ಅದನ್ನೇ ಮುಂದಿನ ಪದ್ಯದಲ್ಲಿ ಮತ್ತೆ ಇತಿಗುಹ್ಯತಮಂ ಶಾಸ್ತ್ರಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ ಈ ಪಂಚಭೇದ ತಾರತಮ್ಯ ಉಪಾಸನೆ ಎಷ್ಟು ರಹಸ್ಯ ಅನ್ನುವುದನ್ನು ಇಲ್ಲಿ ಮತ್ತೆ ಹೇಳ್ತಾರೆ. ಆದಿಯಲ್ಲಿ ಕ್ಷರಾಕ್ಷರಾಖ್ಯ ದ್ವೇಧವಕ್ಷರದಳು ರಮಾ ಮಧುಸೂದನರು, ಕ್ಷರದಳು ಪ್ರಕೃತಿ ಪ್ರಣವ ಕಾಲಗಳು, ವೇದ ಮುಖ್ಯ ತೃಣಾಂತ ಜೀವರ ಭೇದಗಳನ್ನು ಅರಿತು ಈ ರಹಸ್ಯವ ಬೋಧಿಸದೆ ಮಂದರಿಗೆ ಅಂತಾರೆ. ಇದು ರಹಸ್ಯ. ಕೃಷ್ಣ ಹೇಳಿದನಲ್ಲ, ಗುಹ್ಯತಮಂ ಇತಿ ಗುಹ್ಯತಮಂ ಶಾಸ್ತ್ರಂ ಅಂತ ಅನ್ನಲ್ಲ. ಹಾಗೆ ಈ ಪಂಚಭೇದ ತಾರತಮ್ಯವನ್ನು ತಿಳಿಸಿದ ದಾಸರಾಯರು ಕೂಡ ಕೃಷ್ಣನ ಅಭಿಮತದಂತೆ ಈ ಪಂಚಭೇದ ತಾರತಮ್ಯ ಅತಿ ರಹಸ್ಯ ಅಂತಾರೆ. ರಹಸ್ಯ ಪ್ರಮೇಯ ಇದು. ಯಾವುದು? ಆದಿಯಲ್ಲಿ ಕ್ಷರಾಕ್ಷರಾಖ್ಯ ದ್ವೇಧವಕ್ಷರದಳು ರಮಾ ಮಧುಸೂದನರು. ಕ್ಷರ ಅಕ್ಷರ ಅನ್ನತಕ್ಕಂಥದ್ದರಲ್ಲಿ ಅಕ್ಷರರಲ್ಲಿ ರಮಾದೇವಿ ಒಬ್ಬಾಕೆ. ಆದರೂ ಶರೀರ ನಾಶ ಅನ್ನತಕ್ಕಂಥದ್ದು ಭಗವಂತನಿಗೂ ಇಲ್ಲ, ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಗೂ ಇಲ್ಲ. ಆದ್ದರಿಂದ ಅವರಿಬ್ಬರು ಅಕ್ಷರ ಶಬ್ದ ವಾಚ್ಯರ ಆಗಿರತಕ್ಕಂಥವ್ರು ಆಗ್ತಾರೆ. ರಮಾ ಮಧುಸೂದನರು ಅಕ್ಷರರು, ಅಕ್ಷರದಳು ರಮಾ ಮಧುಸೂದನರು ಅಂತಾರೆ. ಇಬ್ಬರು ಅಕ್ಷರರೇ. ಅವನು ಸ್ವತಂತ್ರ, ಇವಳು ಅಸ್ವತಂತ್ರ ಅಷ್ಟೇ. ಇವಳಿಗೂ ದೇಹ ನಾಶ ಇಲ್ಲ, ಅವನಿಗೂ ದೇಹ ನಾಶ ಇಲ್ಲ. ಹೀಗೆ ಅವರಿಬ್ಬರು ಅಕ್ಷರರು ಅಂತ ಚಿಂತನೆ ಮಾಡತಕ್ಕಂಥದ್ದು. ಆದಿಯಲ್ಲಿ ಕ್ಷರಾಕ್ಷರಾಖ್ಯ ದ್ವೇಧ, ಕ್ಷರ ಅಕ್ಷರ ಅನ್ನತಕ್ಕಂತಹ 2 ವಿಭಾಗದಲ್ಲಿ ಅಕ್ಷರದಳು ಅಕ್ಷರ ಪುರುಷರಲ್ಲಿ ರಮಾ ಮಧುಸೂದನರು, ಲಕ್ಷ್ಮೀದೇವಿ ಮತ್ತು ನಾರಾಯಣ ಇಬ್ಬರು ಸೇರ್ತಾರೆ. ಕ್ಷರದಳು ಕ್ಷರ ಪ್ರಪಂಚದಲ್ಲಿ, ನಾಶವಾಗುವ ಪ್ರಪಂಚದಲ್ಲಿ ಶರೀರ ಬಿದ್ದು ಹೋಗುವ ಚೇತನರು. ಆದ್ದರಿಂದ ಶರೀರ ಚೇತನ ಪರಸ್ಪರ ಭೇದ. ಶರೀರ ಜಡ, ಚೇತನರು ಇಚ್ಛಾಜ್ಞಾನ ಕ್ರಿಯೆಗಳನ್ನು ಹೊಂದಿರತಕ್ಕಂಥವ್ರು. ಕ್ಷರದಳು ಆ ಜಡವಾದ ಶರೀರ, ಆ ಜಡ ಪ್ರಪಂಚದಲ್ಲಿ ಪ್ರಕೃತಿ ಪ್ರಣವ ಕಾಲ ಹಿಂದೆ ಹೇಳಿದಂತೆ ಅವುಗಳನ್ನು ಇಟ್ಕೊಳ್ತಕ್ಕಂಥದ್ದು. ಚೇತನರಲ್ಲಿ ವೇದ ಮುಖ್ಯ ತೃಣಾಂತ ಜೀವರು. ವೇದ ಅಂದರೆ ಬ್ರಹ್ಮದೇವರು. ಬ್ರಹ್ಮದೇವರು ಮೊದಲುಗೊಂಡು ಸಮಸ್ತ ತೃಣಾಂತ ಜೀವರು, ತೃಣಾಂತ ಸಮಸ್ತ ಅನಂತ ಚೇತನರೆಲ್ಲ ಚೇತನ ಪ್ರಪಂಚದಲ್ಲಿ ಸೇರತಕ್ಕಂಥವರಾಗ್ತಾರೆ. ಹೀಗೆ ಭೇದಗಳನ್ನು ಅರಿತು, ಹೀಗೆ ಜೀವರಲ್ಲಿ ಬ್ರಹ್ಮದೇವರು ಇಂದ ಹಿಡಿದು ತೃಣಾಂತ ಪರ್ಯಂತರವಾದ ಅನಂತ ಚೇತನರಲ್ಲಿ ಪರಸ್ಪರ ಭೇದ. ಒಬ್ಬ ಚೇತನನಂತೆ ಒಬ್ಬ ಚೇತನನಿಲ್ಲ. ಒಬ್ಬನಿಗಿದ್ದ ಯೋಗ್ಯತೆ ಇನ್ನೊಬ್ಬನಿಗಿಲ್ಲ, ಒಬ್ಬನಿಗಿದ್ದ ಅರ್ಹತೆ ಇನ್ನೊಬ್ಬನಿಗಿಲ್ಲ, ಒಬ್ಬನಿಗಿದ್ದ ಜ್ಞಾನ ಇನ್ನೊಬ್ಬನಿಗಿಲ್ಲ, ಒಬ್ಬನಿಗಿದ್ದ ರೂಪ ಇನ್ನೊಬ್ಬನಿಗಿಲ್ಲ, ಒಬ್ಬನಿಗಿದ್ದ ಇಚ್ಛೆ ಇನ್ನೊಬ್ಬನಿಗಿಲ್ಲ, ಒಬ್ಬನಿಗಿದ್ದ ಕ್ರಿಯಾ ಇನ್ನೊಬ್ಬನಿಗಿಲ್ಲ. ಒಬ್ಬೊಬ್ಬರದು ವಿವಿಧವಾದ ಕ್ರಿಯೆ, ಅನಂತ ಕ್ರಿಯಾ, ಅನಂತ ಇಚ್ಛಾ, ಅನಂತ ಜ್ಞಾನ. ಹೀಗೆ ಆ ಜ್ಞಾನದಲ್ಲಿ, ಕ್ರಿಯೆಯಲ್ಲಿ, ಇಚ್ಛೆಯಲ್ಲಿ ಪರಸ್ಪರ ಭೇದ. ಹೀಗೆ ಜೀವರಲ್ಲಿ ಅನಂತ ಭೇದ ಪರಸ್ಪರವಾಗಿ, ಒಂದು ಥರದ ಭೇದ ಅಲ್ಲ. ಹೀಗೆ ಅನಂತ ಭೇದಗಳು ಪರಸ್ಪರ ಜೀವರಲ್ಲಿ ಉಂಟು. ಆದ್ದರಿಂದ ಅವರವರ ಇಚ್ಛಾ ಜ್ಞಾನ ಕ್ರಿಯೆಗಳ ಸಾಧನೆಗೆ ಅನುಗುಣವಾಗಿ ಮೋಕ್ಷದಲ್ಲಿ ತಾವು ಆ ಸುಖವನ್ನು ಅನುಭವಿಸ್ತಾರೆ. ಹೀಗೆ ಜೀವರಲ್ಲಿ ಪರಸ್ಪರ ಭೇದವನ್ನು ತಿಳಿಯಬೇಕಾಗಿರತಕ್ಕಂಥದ್ದು. ವೇದ ಮುಖ್ಯ ತೃಣಾಂತ ಜೀವರ. ತೃಣಜೀವ ಅವನ ಸಾಧನೆಯೇ ಕಡಿಮೆ, ಅವನ ಜ್ಞಾನ ಸ್ವಲ್ಪ. ಆ ಜ್ಞಾನ, ಆ ಸಾಧನೆ, ಆ ಉಪಾಸನೆಗಿದ್ದಷ್ಟು ಅದಕ್ಕೆ ಫಲ ಮೋಕ್ಷದಲ್ಲಿ ಅಲ್ಪವಾಗಿರತಕ್ಕಂಥ ಫಲ. 100 ಪರಕಾಲದಲ್ಲಿ ಸಾಧನೆ ಮಾಡಿದ ಬ್ರಹ್ಮದೇವರ ಜ್ಞಾನ, ಅವರ ಸಾಧನೆ ಅದು ಅಪಾರವಾದದ್ದು. ಆದ್ದರಿಂದ ಮೋಕ್ಷದಲ್ಲಿ ತೃಣಜೀವನಿಗಿದ್ದ ಸುಖ ಇಂತಹ 100 ಪರಕಾಲ ಉಪಾಸನೆ ಮಾಡಿದ ಬ್ರಹ್ಮದೇವರ ಸುಖ ಒಂದೇ ಅಧ್ಯಾಯ ಹೇಳಲಿಕ್ಕಾಗುತ್ತೆ.
ಯಾರು ಎಷ್ಟು ಸಾಧನೆ ಮಾಡಿದ್ದಾರೋ ಅದಕ್ಕೆ ತಕ್ಕಂತೆ ಸುಖವನ್ನು ಪಡೆಯುತ್ತಾರೆ. ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೋ ಅದಕ್ಕೆ ತಕ್ಕಂತೆ ಪರೀಕ್ಷೆಯಲ್ಲಿ ತಾನು ಮಾರ್ಕ್ಸ್ ಪಡಿತಾನೆ. ಚೆನ್ನಾಗಿ ಅಧ್ಯಯನ ಮಾಡಿದವನಿಗೂ 80 ಮಾರ್ಕು, ಏನೂ ಅಧ್ಯಯನ ಮಾಡದೆ ಪರೀಕ್ಷೆಯಲ್ಲಿ ಏನೂ ಬರೆಯದೆ ಖಾಲಿ ಪೇಪರ್ ಕೊಟ್ಟವನಿಗೂ 80 ಮಾರ್ಕ್ ಅಂದರೆ ಒಪ್ಪುತ್ತದ ಜಗತ್ತು? ಲೋಕದ ವ್ಯವಹಾರದಲ್ಲಿ ಕೂಡ ಇದು ಒಪ್ಪಲ್ಲ. ಆದ್ದರಿಂದ ಬ್ರಹ್ಮದೇವರ ಅಪಾರವಾದ ಸಾಧನೆಗೆ ಅವರನ್ನು ಶತಾನಂದ ಅಂತ ಕರೀತದೆ ಶಾಸ್ತ್ರ. ಆದ್ದರಿಂದ ಪೂರ್ಣವಾದ ಆನಂದವನ್ನು ಅವರು ಅನುಭವಿಸತಕ್ಕಂಥವ್ರಾಗ್ತಾರೆ. ಇವನು ಪೂರ್ಣಾನಂದವನ್ನೇ ಪಡೀತಾನೆ. ಆನಂದದಲ್ಲಿ ಭೇದ. ಪೂರ್ಣ ಅಂದರೆ ಅವರವರ ಯೋಗ್ಯತೆಗೆ ಪೂರ್ಣ ಅಷ್ಟೇ. ಹಂಡೆ ಪೂರ್ಣ, ನೀರು ಬಂದಿತ್ತು, ತುಂಬಿಟ್ರು. ಹಂಡೆ ತುಂಬ ನೀರು ತುಂಬಿದೆ, ಕೊಡದ ತುಂಬ ನೀರು ತುಂಬಿದೆ, ಬಿಂದಿಗೆ ತುಂಬ ನೀರು ತುಂಬಿದೆ, ಗುಂಡಿಗೆ ತುಂಬ ನೀರು ತುಂಬಿದೆ, ತಂಬಿಗೆ ತುಂಬ ನೀರು ತುಂಬಿದೆ, ಥಾಲಿ ತುಂಬ ನೀರು ತುಂಬಿದೆ. ಥಾಲಿಯೂ ತುಂಬ, ತಂಬಿಗೆಯೂ ತುಂಬ, ಗಿಂಡಿಯೂ ತುಂಬ, ಕೊಡವೂ ತುಂಬ, ಬಿಂದಿಗೆಯೂ ತುಂಬ, ಹಂಡೆಯೂ ತುಂಬ, ಎಲ್ಲವೂ ತುಂಬ ಆಗಿವೆ. ಆದರೂ ಕೂಡ ಆ ತುಂಬುವಿಕೆಯಲ್ಲಿ ವ್ಯತ್ಯಾಸ ಉಂಟೋ ಇಲ್ಲ. ಆ ಹಂಡೆ ತುಂಬಿದಷ್ಟು ಕೊಡ ತುಂಬಿಲ್ಲ, ಕೊಡ ತುಂಬಿದಷ್ಟು ತಂಬಿಗೆ ತುಂಬಿಲ್ಲ, ತಂಬಿಗೆ ತುಂಬಿದಷ್ಟು ಬಿಂದಿಗೆ ತುಂಬಿಲ್ಲ, ಅದೆಲ್ಲ ತುಂಬ ಪೂರ್ಣ. ಹಾಗೆಯೇ ಅವರವರ ಪೂರ್ಣತೆಯನ್ನು ಅವರು ಮೋಕ್ಷದಲ್ಲಿ ಪಡೆಯತಕ್ಕಂಥವರಾಗ್ತಾರೆ. ಈ ತಾರತಮ್ಯ ಮೋಕ್ಷದಲ್ಲಿ ಅವಶ್ಯವಾಗಿ ಉಂಟೇ ಉಂಟು. ತಾರತಮ್ಯ ಇಲ್ಲದೇ ಇಲ್ಲವೇ ಇಲ್ಲ. ಹೀಗೆ ಭೇದಗಳನ್ನು ಅರಿತು ಭೇದ ತಾರತಮ್ಯಗಳನ್ನು ಅವಶ್ಯವಾಗಿ ತಿಳಿದು ಈ ರಹಸ್ಯವನ್ನು ಮಂದರಿಗೆ ಬೋಧಿಸದೆ, ಇದು ಅತ್ಯಂತ ರಹಸ್ಯವಾದ ಪ್ರಮೇಯ. ಏಕಾಂತದಲ್ಲಿ ಚಿಂತನೆ ನಿರಂತರದಲ್ಲಿ ಮಾಡತಕ್ಕಂಥವು. ನಾವು ಸರ್ವತ್ರದಲ್ಲಿ ಚಿಂತಿಸುವುದು, ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಅವಶ್ಯವಾಗಿ ಚಿಂತನೆ ಮಾಡಬೇಕಾದ ರಹಸ್ಯ ಪ್ರಮೇಯ ಇದು ಅಂತಾರೆ. ಆದ್ದರಿಂದ ಇಂತಹ ಪ್ರಮೇಯ ಚಿಂತನೆ ಅವಶ್ಯವಾದದ್ದು ಶಾಸ್ತ್ರಗಳಲ್ಲಿ, ಸಕಲ ಶಾಸ್ತ್ರಗಳಲ್ಲಿ, ಸಕಲ ಶಾಸ್ತ್ರಭೂತವಾದ ಸಾರಭೂತವಾದ ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಹೀಗೆ ಹೇಳಲ್ಪಟ್ಟ ಈ ರಹಸ್ಯ ಪ್ರಮೇಯವನ್ನು ಈ 3 ಪದ್ಯಗಳಲ್ಲಿ ವಿಸ್ತಾರವಾಗಿ ನಮಗೆ ಜಗನ್ನಾಥದಾಸರು ಚಿಂತನೆಗೆ ಕೊಟ್ಟಿದ್ದಾರೆ. ಯಾವುದನ್ನು ವಿಸ್ತಾರವಾಗಿ ಅವಶ್ಯವಾಗಿ ಒತ್ತಿ ಹೇಳ್ತಾರೋ ಅದಷ್ಟು ಮುಖ್ಯವಾಗಿರತಕ್ಕಂಥದ್ದು ರಹಸ್ಯವಾದದ್ದು ಅನ್ನುವುದನ್ನು ನಾವು ಅರಿತು ಈ ಪಂಚಭೇದಗಳನ್ನು ಚೆನ್ನಾಗಿ ತಿಳಿದು ಈ ರಹಸ್ಯ ಪ್ರಮೇಯವನ್ನು ಚಿಂತಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇದರ ಹೊರತು ಅನ್ಯ ಮಾರ್ಗವಿಲ್ಲ ಅನ್ನುವಂತೆ ಅದನ್ನು 3 ಪದ್ಯಗಳಲ್ಲಿ ಆ ಪ್ರಮೇಯವನ್ನು ಒತ್ತಿ ಹೇಳಿದ್ದಾರೆ ಜಗನ್ನಾಥದಾಸರು. ಬೋಧಿಸದೆ ಒಂದರಿಗೆ ಬೋಧಿಸದೆ ಸರ್ವತ್ರದಲ್ಲಿ ಚಿಂತಿಪದು. ಆದಿಯಲಿ ಕ್ಷರಾಕ್ಷರಾಕ್ಷರಾಖ್ಯದ್ವೇಧವಕ್ಷರದಳು ರಮಾ ಮಧುಸೂದನರು, ಕ್ಷರಗಳಳು ಪ್ರಕೃತಿ ಪ್ರಣವ ಕಾಲಗಳು, ವೇದ ಮುಖ್ಯ ತೃಣಾಂತ ಜೀವರ ಭೇದಗಳನ್ನು ಅರಿತು ಈ ರಹಸ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುದು. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.